ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ಸಿರಿಧಾನ್ಯ ಬಳಸಿ ವೆಯ್ಟ್ ಲಾಸ್ ಮಾಡೋದು ಹೇಗೆ, ಹಾಗೆ ಡಯಾಬಿಟೀಸ್ ಮ್ಯಾನೇಜ್ ಮಾಡೋದು ಹೇಗೆ, ಹಾಗೆ PCOD PCOS ಸಮಸ್ಯೆ ಇದ್ದರೆ ಆ ಡಯಟ್ನಲ್ಲಿ ಸಿರಿಧಾನ್ಯಗಳನ್ನ ಹೇಗೆ ಬಳಸ್ಬೋದು, ಹಾಗೆ ಥೈರಾಯ್ಡ್ ಇರೋರಿಗೂ ಯಾವ ಥರ ಮಿಲೆಟ್ ಬಳಸ್ಬೋದು, ಯಾವ ಥರ ಮಿಲೆಟ್ ಬಳಸಬಾರ್ದು, ಈ ರೀತಿ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಏನೇನಿರುತ್ತೆ, ಯಾವುದ್ರಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇರುತ್ತೆ, ಯಾವುದ್ರಲ್ಲಿ ಎಷ್ಟು ಫೈಬರ್ ಇರುತ್ತೆ, ಎಲ್ಲ ವಿಷಯನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲನೇದಾಗಿ ನಮಗೆ ಸಿಗುವಂತಹ ಸೂಪರ್ ಫುಡ್ ಅಂದರೆ ಈಸಿಯಾಗಿ ಸಿಗುವಂಥ, ನಮ್ಮ ಕರ್ನಾಟಕ ಜನರಿಗೆ ಈಸಿಯಾಗಿ ಸಿಗುವಂಥದ್ದು ಅಂದರೆ ಮಿಲೆಟ್ಸು, ಸಿರಿಧಾನ್ಯಗಳು ಬಹಳ ಈಸಿಯಾಗಿ ಸಿಗುತ್ತೆ. ನಮ್ಮ ಆಹಾರ ಕ್ರಮದಲ್ಲಿ ಬಳಸ್ಕೋಬಹುದು, ಎಕಾನಮಿಕಲ್ ಆಗೂ ಇರುತ್ತೆ. ತುಂಬಾ ಪುರಾತನ ಕಾಲದಿಂದ ಎಲ್ಲರೂ ಬಹಳಷ್ಟು ಜನ ಇದನ್ನ ಬಳಸ್ಕೊ ಬಂದಿದ್ರು ಆರೋಗ್ಯವಾಗಿರೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿರೋದು ಡಾಕ್ಟರ್ ಖಾದರ್ ಅಂತ. ಅವ್ರ ಬಗ್ಗೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಸೊ ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ಅಭಿನಂದನೆಗಳು. ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅವರಿಂದ. ಸೊ ಮಿಲೆಟ್ಸು ರೈತರಿಗೂ ಒಳ್ಳೇದು, ಬರಗಾಲದಲ್ಲೂ ಬೆಳಿಬಹುದು, ಅಂದ್ರೆ ಜಾಸ್ತಿ ನೀರು ಬೇಕಾಗಿಲ್ಲ ಬೆಳೆಯೋದಕ್ಕೆ. ಹಾಗೆ ಅಕ್ಕಿ ಮತ್ತೆ ಗೋಧಿಗೆ ಕಂಪೇರ್ ಮಾಡಿದ್ರೆ ಬಹಳ ಬೆಟರ್ ಆಲ್ಟರ್ನೇಟಿವ್ಸ್ ಅಂತ ಆಲ್ರೆಡಿ ನೀವು ಬಹಳಷ್ಟು ಬಾರಿ ಕೇಳಿರ್ತೀರ. ಸೊ ತುಂಬಾ ಜನ ಈಗಾಗಲೇ ಅವರ ಶುಗರ್ ಮೇಂಟೈನ್ ಮಾಡೋದಕ್ಕಾಗ್ಲಿ, ಡಯಾಬಿಟಿಸ್ ಮೇಂಟೈನ್ ಮಾಡೋದಕ್ಕಾಗ್ಲಿ ಮಿಲೆಟ್ಸ್ನ ಬಳಸ್ತಿರ್ತಾರೆ. ಹಾಗೆ ಒಂದು ಧಾನ್ಯ ಅಂತ ಬಂದಾಗ ಅದನ್ನ ನಮ್ಮ ಗುರಿಗೆ ತಕ್ಕಂಗೆ ಬೇರೆ ಬೇರೆ ರೀತಿನಲ್ಲಿ ಬಳಸ್ಬೋದು. ಈಗ ಮಿಲೆಟ್ನ ವೆಯ್ಟ್ ಲಾಸ್ ಡಯಟ್ ಅಲ್ಲೂ ಬಳಸ್ಬೋದು, ವೆಯ್ಟ್ ಗೇನ್ ಡಯಟ್ ಅಲ್ಲೂ ಬಳಸ್ಬೋದು, ಹಾಗೆ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಗಳಲ್ಲೂ ಬಳಸ್ಬೋದು. ಬಟ್ ಅದು ಯಾವ ತರ ಬಳಸ್ತೀವಿ, ಯಾವ ಮಿಲೆಟ್ ಬಳಸ್ತೀವಿ, ಯಾವ ತರ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗೋದು. ಸೊ ಈ ಧಾನ್ಯಗಳನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಸೊ ಮೊದಲನೇದಂದ್ರೆ 6-10 ಗ್ರಾಮ್ನಷ್ಟು ನಾರಿನಂಶ ಇರುವಂತಹ ಮಿಲೆಟ್ಸ್ಗಳು. ಅದರಲ್ಲಿ ಬರುವಂತದ್ದು ಫಾಕ್ಸ್ಟೈಲ್ ಮಿಲೆಟ್ ಅಂದ್ರೆ ನವಣೆ, ಲಿಟ್ಲ್ ಮಿಲೆಟ್ ಅಂದ್ರೆ ಸಾಮೆ, ಕೋಡೋ ಮಿಲೆಟ್ ಅಂದ್ರೆ ಅರಕ, ಬಾರ್ನಿಯಾರ್ಡ್ ಮಿಲೆಟ್ ಅಂದ್ರೆ ಊದಲು, ಬ್ರೌನ್ ಟಾಪ್ ಮಿಲೆಟ್ ಅಂದ್ರೆ ಕೊರಲೆ. ನೆಕ್ಸ್ಟ್ ಬಂದು ನಾರಿನಂಶ ಸ್ವಲ್ಪ ಕಡಿಮೆ ಇರುವಂತಹ ಧಾನ್ಯಗಳು, ಇದನ್ನ ನ್ಯೂಟ್ರಲ್ ಮಿಲೆಟ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಬಂದು ರಾಗಿ ಬರುತ್ತೆ, ಸಜ್ಜೆ ಬರುತ್ತೆ. ರಾಗಿನೂ ಕೂಡ ಒಂದು ಮಿಲೆಟ್, ತುಂಬಾ ಜನರಿಗೆ ವಿಷಯ ಗೊತ್ತಿಲ್ಲ. ರಾಗಿನ ಫಿಂಗರ್ ಮಿಲೆಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಜೋಳ ಅದನ್ನು ಕೂಡ ಒಂದು ಮಿಲೆಟ್. ರಾಗಿಯಲ್ಲಿ ಬಂದು ಕ್ಯಾಲ್ಸಿಯಂ ಅಂಶ, ಕಬ್ಬಿಣದ ಅಂಶ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ರಾಗಿ ಸರಿ ಅಂತ ಕೊಡೋದು. ಮಕ್ಕಳ ಮೂಳೆ ಗ್ರೋತ್ಗಳಿಗೂ ಕೂಡ ಬಹಳ ಒಳ್ಳೇದು ರಾಗಿ. ಕಬ್ಬಿಣದ ಅಂಶ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ತುಂಬಾ ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದು. ನವಣೆ ಮತ್ತೆ ಪ್ರೋಸೋ ಮಿಲೆಟ್ಸ್ ನಲ್ಲಿ, ಜೋಳದಲ್ಲಿ ಎಲ್ಲ ಒಳ್ಳೆ ಪ್ರೋಟೀನ್ ಅಂಶ ಕೂಡ ಇದೆ. ಸೊ ಅದರ ಎಲ್ಲದು ನ್ಯೂಟ್ರಿಷನ್ ವ್ಯಾಲ್ಯೂನ ನಾನು ಇಲ್ಲಿ ಹಾಕಿರ್ತೀನಿ. ಯಾವ್ಯಾವ ಧಾನ್ಯದಲ್ಲಿ ಎಷ್ಟೆಷ್ಟು ಕ್ಯಾಲೋರೀಸ್ ಇರುತ್ತೆ, ಎಷ್ಟು ಪ್ರೋಟೀನ್ ಇರುತ್ತೆ, ಎಷ್ಟು ಫೈಬರ್ ಅಂಶ ಇರುತ್ತೆ, ಎಲ್ಲದೂ ಈ ಚಾರ್ಟ್ನಲ್ಲಿದೆ. ಒಂದು ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಸೊ ನಾನು 1 by 1 ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗಿ ಹೋಗುತ್ತೆ. ಸೊ ಅದಕ್ಕೆ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ನಿಮಗೆ ಅದು ಉಪಯೋಗ ಆಗುತ್ತೆ. ಬಾಜ್ರಾ ಅಂದರೆ ಪರ್ಲ್ ಮಿಲೆಟಲ್ಲಿ ಬಂದು ಕಬ್ಬಿಣದ ಅಂಶ ಚೆನ್ನಾಗಿದೆ, ರಾಗಿಯಲ್ಲೂ ಕಬ್ಬಿಣದ ಅಂಶ ಚೆನ್ನಾಗಿದೆ. ಕ್ಯಾಲ್ಸಿಯಂ ಬಂದು ರಾಗಿಯಲ್ಲಿ ಬಹಳ ಚೆನ್ನಾಗಿರುತ್ತೆ. ರೈಸು ಮತ್ತು ಮೈದಾನ ಬಂದು ನೆಗೆಟಿವ್ ಗ್ರೇನ್ಸ್ ಅಂತ ಹೇಳ್ತಾರೆ. ಕಾರಣ ಇದರಲ್ಲಿ ನಾರಿನಂಶ ಅಂದರೆ ಫೈಬರ್ ಅಂಶ ಕಡಿಮೆ ಇರುತ್ತೆ ಅಂತ. ವೈಟ್ ರೈಸು, ಮೈದಾ. ಓಕೆ. ಸೊ ಅಂದರೆ ಅದು ಒಂದು 100 ಗ್ರಾಮಿಗೆ 2 ಗ್ರಾಮ್ಗಿನ ಫೈಬರ್ ಕಡಿಮೆ ಇರುತ್ತೆ ಅನ್ನೋ ಥರ ಅರ್ಥ. ಸೊ ಆ ಕಾರಣಕ್ಕೆ ಅದನ್ನು ನೆಗೆಟಿವ್ ಗ್ರೇನ್ಸ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ತಿಂದಾಗ ನಿಮ್ಮ ಸಕ್ಕರೆ ಪ್ರಮಾಣ ಸ್ವಲ್ಪ ಶೂಟಪ್ ಆಗುತ್ತೆ. ಸೊ ಅದಕ್ಕೆ ಅದ್ರ ಜೊತೆ ಬೇರೆ ಏನಾದರೂ ಸೇರಿಸ್ಕೊಂಡು ತಿಂದು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ವೈಟ್ ರೈಸ್ ಬೇಕೇ ಬೇಕು ಅಂತಿರೋರು. ಸೊ ಕ್ಯಾಲರೀಸ್ ಅಂತ ಬಂದಾಗ ಒಂದು 300-370 ಕ್ಯಾಲರೀಸು. ಪ್ರತಿಯೊಂದು ಗ್ರೇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಎಲ್ಲ ಕ್ಯಾಲರೀಸು. ಓಕೆ, ಸ್ವಲ್ಪ ಹೆಚ್ಚು ವ್ಯತ್ಯಾಸಗಳಿರುತ್ತೆ. ಪ್ರೋಟೀನ್ ಅಂಶದಲ್ಲಿ ಕೆಲವೊಂದು ಗ್ರೇನ್ಸ್ಗಳಲ್ಲಿ ಕಡಿಮೆ ಇದೆ. ಅಂದರೆ ರಾಗಿಯಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಕಡಿಮೆ, ಹಾಗೆ ನವಣೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಸಜ್ಜೆಯಲ್ಲೂ ಜಾಸ್ತಿ ಇರುತ್ತೆ, ಜೋಳದಲ್ಲೂ 10 ಗ್ರಾಮ್ ಅಷ್ಟಿರುತ್ತೆ. ಈ ಥರ 100 ಗ್ರಾಮಿಗೆ 10 ಗ್ರಾಮ್ ಥರ. ಸೊ ನಾರಿನಂಶ ಬಂದು ಊದಲು ಮತ್ತು ಅರಕದಲ್ಲಿ ಜಾಸ್ತಿ ಇರುತ್ತೆ. ಸೊ ಶುಗರ್ ಮೇಂಟೈನ್ ಮಾಡೋದಕ್ಕೆ ಬಹಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನವಣೆ ಕೂಡ ನೀವು ರೆಗ್ಯುಲರ್ ಆಗಿ ನಿಮ್ಮ ಡಯಟ್ನಲ್ಲಿ ಬಳಸ್ಬೋದು. ಸಾಮೆ ಬಂದು ಅಡುಗೆ ಮಾಡೋದಕ್ಕೆ ಬಹಳ ಈಸಿಯಾಗಿರುತ್ತೆ. ಇಡ್ಲಿ, ದೋಸೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಾಡಿದ್ರೆ. ಸೊ ನಿಮ್ಮ ಕ್ವೆಶನ್ ಇರ್ಬೋದು, ನಾನೀಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಯಾವ ಮಿಲೆಟ್ ಬೆಟರ್ ಅಂತ ಹೇಳಿ. ಫಾಕ್ಸ್ಟೈಲ್ ಮಿಲೆಟ್ ಅಂದರೆ ನವಣೆ ಬಳಸ್ಬೋದು, ಸಾಮೆ ಬಳಸ್ಬೋದು, ಅರಕ ಬಳಸ್ಬೋದು, ಕೊರಲೆ ಬಳಸ್ಬೋದು. ಇದು ಎಲ್ಲದರಲ್ಲೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಅಂದರೆ ನಿಮ್ಮ ಸಕ್ಕರೆ ಪ್ರಮಾಣ ಬಹಳ ಫಾಸ್ಟಾಗಿ ಇನ್ಕ್ರೀಸ್ ಆಗೋದಿಲ್ಲ, ಸ್ಲೋ ಆಗಿ ನಿಮ್ಮ ರಕ್ತದಲ್ಲಿ ರಿಲೀಸ್ ಆಗ್ತಿರುತ್ತೆ. ಸೊ ಆ ಕಾರಣದಿಂದ ನಿಮಗೆ ಬೇಗ ಹಸಿವು ಆಗೋದಿಲ್ಲ, ಅಥವಾ ನಿಮ್ಮ ಎನರ್ಜಿ ಕೂಡ ಡ್ರಾ ಆಗೋದಿಲ್ಲ. ನಿಮಗೆ ಶಕ್ತಿ ಏನಿದೆ ದೇಹದಲ್ಲಿ ನಿರಂತರವಾಗಿ ಸಿಗ್ತಿರುತ್ತೆ.
ಅಂದ್ರೆ ಈ ತರ ಫುಡ್ಗಳನ್ನ ತಗೊಂಡಾಗ ಹೊಟ್ಟೆ ತುಂಬಾ ಫೈಬರ್ ಇರೋದ್ರಿಂದ ನಿಮ್ಮ ಹೊಟ್ಟೆ ಕೂಡ ಬೇಗ ತುಂಬೋದ್ರಿಂದ ನಿಮಗೆ ಅದು ಇದು ತಿನ್ಬೇಕು ಅಂತ ಅನ್ಸೋದಿಲ್ಲ. ಸೊ ಆ ಕಾರಣಕ್ಕಾಗಿ ಹೆಚ್ಚಾಗಿ ಮಿಲೆಟ್ಗಳನ್ನ ಡಯಾಬಿಟಿಸ್ ಇರೋರಿಗೆ ಬಳಸಿ ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ ಡಯಟ್ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಫೈಬರ್ ಇರೋದ್ರಿಂದ ನೀವು ತುಂಬಾ ಓವರ್ ಈಟ್ ಮಾಡೋದಿಲ್ಲ. ಅದೇ ನೀವು ವೈಟ್ ರೈಸ್ ಅಂತ ಬಂದಾಗ, ವೈಟ್ ರೈಸ್ ಏನೇ ನಾವು ಕಡಿಮೆ ಪ್ರಮಾಣದಲ್ಲಿ ತಿಂದ್ರೆ ಅದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ಬೋದು. ಬಟ್ ಅದೇ ಕಡಿಮೆ ತಿಂದು ನಿಮಗೆ ಹೊಟ್ಟೆ ಹಸಿವನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ವೆಯ್ಟ್ ಲಾಸ್ ಡಯಟ್ ಅಲ್ಲಿ ಏನು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾವು ಇಷ್ಟೊಂದು ಜನರನ್ನ ಚೇಂಜ್ ಮಾಡಿದ್ರೆ ಅವ್ರ ಹಸಿವು, ಅವರಿಗೆ ಒದ್ದಾಟ ಇರಬಾರ್ದು. ಕಷ್ಟಪಟ್ಟು ಒದ್ದಾಡೋ ತರ ಯಾರು ಕಷ್ಟಪಡಲ್ಲ ನಮ್ಮ ಡಯಟ್ ಅಲ್ಲ. ಕರೆಕ್ಟಾಗಿ ಅವ್ರು 3 ಹೊತ್ತು ಹೆಲ್ದಿಯಾಗಿ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡ್ತಾರೆ. ಸೊ ಅದಕ್ಕೆ ಫೈಬರ್ ರಿಚ್ ಇರುವಂತಹ ಆಹಾರಗಳನ್ನ ಬಳಸಬೇಕು. ಸೊ ಅದು ಮಿಲೆಟ್ನ ಕೂಡ ನೀವು ಬಳಸಬಹುದು. ಹಂಗಂತ ನಾವೇನ್ ಕಂಪ್ಲೀಟ್ ಮಿಲೆಟ್ ಬೇಸ್ಡ್ ಡಯಟ್ ಕೊಡೋದಿಲ್ಲ. ವಾರದಲ್ಲಿ ಒಂದು 4-5 ಸಲ ತಗೊಳ್ಳಿ ಅನ್ನೋ ತರ ಹೇಳಿರ್ತೀವಿ. ಅದು ಆಪ್ಷನಲ್. ಕೆಲವೊಬ್ರು ಹೇಳ್ತಾರೆ ನನಗೆ ಮಿಲೆಟ್ ತಿನ್ನಕ್ಕೆ ಇಷ್ಟ ಇಲ್ಲ, ನಾನು ವೈಟ್ ರೈಸ್ ಮಾತ್ರ ತಿನ್ನೋದು, ಅದನ್ನೇ ನನಗೆ ಅದರಲ್ಲಿ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಹೇಳಿ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ನಾವು ಹೇಳ್ತೀವಿ ವೈಟ್ ರೈಸ್ ಜೊತೆ ಸ್ವಲ್ಪ ತರಕಾರಿ ಸೇರಿಸ್ಕೊಂತೀನಿ, ಪ್ರೋಟೀನ್ ಸೇರಿಸ್ಕೊಂತೀನಿ. ಸೊ ಅವಾಗ ನಿಮಗೆ ತರಕಾರಿನಲ್ಲಿರೋ ಫೈಬರ್ ಬಂದು ನಿಮ್ಮ ವೈಟ್ ರೈಸ್ ಜೊತೆನಲ್ಲಿ ತಗೊಂಡಾಗ ಅದು ಬ್ಯಾಲೆನ್ಸ್. ಫೈಬರ್ ಬಂದು ನಿಮಗೆ ಧಾನ್ಯದಲ್ಲೇ ಇಲ್ಲ ಅಂದಾಗ ಬೇರೆ ಯಾವುದೋ ಒಂದು ಅಂಶದಿಂದ ಸೇರಿಸ್ಕೊಂಡ್ರು ನಡೆಯುತ್ತೆ. ಸೊ ಅದನ್ನೇ ಕೋಚಿಂಗ್ ಅಂತ ಹೇಳೋದು. ಸೊ ಬೇಸಿಕಲಿ ಮಿಲೆಟ್ ಒಂದೇ ತಿನ್ಬೇಕು ಅನ್ನೋ ಅಂಶ ಅಲ್ಲ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ. ಬಹಳ ಔಷಧೀಯ ಗುಣಗಳನ್ನು, ಬಹಳ ಕಾಯಿಲೆಗಳಿಗೆ ಈಗ ಅದರಲ್ಲಿ ಕೆಮಿಕಲ್ ಅಂಶ ಕಡಿಮೆ, ಪೆಪ್ಟಿಸೈಡ್ಸ್ ಕಡಿಮೆ. ಸೊ ತುಂಬ ನೈಸರ್ಗಿಕವಾಗಿ ಪ್ರಕೃತಿ ನಮ್ಗೆ ಕೊಟ್ಟಿರುವಂಥದ್ದು. ಸೊ ಶುಗರ್ ಅಂಶನ ನಮ್ಮ ಹಲವಾರು ಕಾಯಿಲೆಗಳನ್ನ ಗುಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ನಿಮಗೆ ಟ್ರೈಗ್ಲಿಸರೈಡ್ ಕೂಡ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿರೋ ಉದಾಹರಣೆಗಳಿದೆ. ಬ್ಯಾಲೆನ್ಸ್ ಡಯಟ್ ನಲ್ಲಿ ಮಿಲೆಟ್ನ ಒಂದು ಭಾಗವಾಗಿ ಬಳಸಿ ಎಷ್ಟೋ ಜನ ಅವ್ರ ಶುಗರ್ನ ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೀವು ಈ ಪ್ರಯತ್ನಗಳನ್ನ ಮಾಡಿ ನಿಮಗೇನಾದರೂ ಬೆನಿಫಿಟ್ಸ್ ಆಗಿದ್ರೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದ್ರಿಂದ. ಮತ್ತೆ ಈ ಮೂಢನಂಬಿಕೆ ಇದೆ, ತುಂಬ ಜನರು ಡಯಾಬಿಟಿಸ್ ಇದೆ ಅಂತ ಅಂದಿದ ತಕ್ಷಣ ಬಿಟ್ಟು ಚಪಾತಿ ತಿನ್ನೋದು. ನನ್ನ ಪ್ರಕಾರ ಚಪಾತಿ ಈಸ್ ನಾಟ್ ಅ ಗುಡ್ ಆಪ್ಷನ್. ಓಕೆ, ಚಪಾತಿನಲ್ಲಿ ಗ್ಲೂಟೆನ್ ಅನ್ನೋ ಒಂದು ಅಂಟಿನಂಶ ಇರುತ್ತೆ. ಅದು ಕೆಲವೊಬ್ಬರಿಗೆ ಗ್ಲೂಟೆನ್ ಇಂಟಾಲರೆನ್ಸ್ ಅನ್ನೋ ಸಮಸ್ಯೆ ಇದ್ದರೆ ಅವ್ರ ಬಾಡಿ ಅಷ್ಟು ಚೆನ್ನಾಗಿ ಚಪಾತಿನ ಪ್ರೋಸೆಸ್ ಮಾಡೋದಿಲ್ಲ. ನೀವು ಅನ್ನ ಬಿಟ್ಟು ಮಿಲೆಟ್ ತೊಗೊಳ್ಳೋದು ಇನ್ನು ಬೆಟರ್ ಆಪ್ಷನ್. ಸಿಂಪಲ್ ಆಗಿ ನಿಮಗೆ ಏನಾದರೂ ಹೇಳ್ಕೊಡ್ಬೋದು ಅಂದರೆ ಈ ಅಂಶನ ಹೇಳ್ಕೊಡ್ಬೋದು ನಾನು. ಬಟ್ ಕೆಲವೊಬ್ಬರಿಗೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಮಿಲೆಟ್ಗಳಲ್ಲಿ ಗಾಯ್ಟ್ರೋಜನ್ ಅನ್ನೋ ಒಂದು ಅಂಶ ಇರುತ್ತೆ. ನಮ್ಮ ಥೈರಾಯ್ಡ್ ಫಂಕ್ಷನ್ಗೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಖನಿಜಾಂಶ ಬಂದು ಅಯೋಡಿನ್ ಅಂತ. ಅಯೋಡಿನ್ನ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ ಈ ಗಾಯ್ಟ್ರೋಜನ್ ಅನ್ನೋ ಒಂದು ಅಂಶ. ಅದು ಬಂದು ಕೋಸು, ಹೂಕೋಸು, ಬ್ರೋಕೊಲಿ ಈ ತರ ಕೆಲವೊಂದು ತರಕಾರಿಗಳಲ್ಲಿರುತ್ತೆ, ಕೆಲವೊಂದು ಮಿಲೆಟ್ಗಳಲ್ಲಿರುತ್ತೆ. ಬಟ್ ಅದು ನಿಮಗೆ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಯಾವಾಗ ಆಗುತ್ತೆ ಅಂದ್ರೆ, ಮಿಲೆಟ್ ನೀವು ಹಸಿಯಾಗಿ ತಗೊಂಡಾಗ, ಹಸಿಯಾಗಿ ಯಾರು ತಿನ್ನಲ್ಲ ತಾನೆ. ಸೊ ಏನು ತೊಂದರೆ, ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಮಿಲೆಟ್ನ ನೀವು ತಿನ್ಬೋದು, ಕುಕ್ ಮಾಡಿ ತಿನ್ಬೋದು. ಸಜ್ಜೆನ ಅವಾಯ್ಡ್ ಮಾಡಿ, ಅಂದ್ರೆ ಪರ್ಲ್ ಮಿಲೆಟ್ ಏನಿದೆ ಅದನ್ನ ಅವಾಯ್ಡ್ ಮಾಡಿ ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ಅವಾಯ್ಡ್ ಮಾಡಿ. ಬೇಜಾನ್ ಬೇರೆ ಬೇರೆ ಮಿಲೆಟ್ಸ್ಗಳು ತುಂಬಾ ಇದೆ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಅಷ್ಟೊಂದೇನು ತೊಂದರೆ ಆಗಲ್ಲ. ಬಟ್ ಸ್ಟಿಲ್ ಏನು ವೈ ಟು ಟೇಕ್ ರಿಸ್ಕ್ ಅಲ್ವಾ? ಸೊ ಥೈರಾಯ್ಡ್ ಸಮಸ್ಯೆ ಇದ್ರೆ ನಿಮಗೆ ಮಿಲೆಟ್ಗಳನ್ನ ಸ್ವಲ್ಪ ತೀರಾ ಅಂದ್ರೆ 3 ಹೊತ್ತು ಮಿಲೆಟ್ ತಿನ್ನೋದು ಎಲ್ಲ ಬೆಟರ್ ಆಪ್ಷನ್ ಅಲ್ಲ. ಸ್ವಲ್ಪ ಬೇರೆ ಬೇರೆ ಧಾನ್ಯಗಳನ್ನು ಬಳಸಿ ಮಿಲೆಟ್ಗಳನ್ನ ಒಂದು ನಿಯಮಿತವಾಗಿ, ಅದನ್ನು ಕೂಡ ಇಷ್ಟಿಷ್ಟು ಥೈರಾಯ್ಡ್ ಒಂದು ವಾರದಲ್ಲಿ ಈಗ ಒಂದು 4-5 ಸಲ ತಗೊಂಡ್ರೆ ಏನಂತ ಪ್ರಾಬ್ಲಮ್ ಏನಾಗಲ್ಲ. ನಿಮಗೆ ಕುಕ್ ಮಾಡಿ ತಿಂತೀರಾ ನೀವು, ಅದರಲ್ಲಿರೋ ಗಾಯ್ಟ್ರೋಜನ್ ಅಂಶ ಸ್ವಲ್ಪ ಇದ್ರೂ ಕೂಡ ಕಡಿಮೆ ಆಗಿರುತ್ತೆ, ಇನ್ಕ್ಲೂಡಿಂಗ್ ರಾಗಿ. ಈಗ ಥೈರಾಯ್ಡ್ ಸಮಸ್ಯೆ ಇದೆ, ತುಂಬಾ ರಾಗಿ ಹಾಲು ಕುಡಿತಿರ್ತಾರೆ. ಮತ್ತೆ ಕೆಲವೊಬ್ರು ಈ ಪಿಂಕ್ ಸಾಲ್ಟ್ ಬಳಸ್ತಿರ್ತಾರೆ, ಅಯೋಡಿನ್ ಸಿಗ್ತಿರೋದಿಲ್ಲ ಅವರಿಗೆ. ಈ ತರ ಸಮಸ್ಯೆ ಇದ್ದಾಗ ಅವ್ರ ಥೈರಾಯ್ಡ್ ಸ್ವಲ್ಪ ಜಾಸ್ತಿ ಆಗುತ್ತೆ, TSH ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಯೋಡಿನ್ ಅಬ್ಸಾರ್ಪ್ಷನ್ ನ ಈ ಗಾಯ್ಟ್ರೋಜನ್ ಕಂಪೌಂಡ್ಸ್ ಕಡಿಮೆ ಮಾಡ್ತದೆ, ಇನ್ಹಿಬಿಟ್ ಮಾಡ್ತಾ ಇದೆ. ಆ ಕಾರಣಕ್ಕೆ ಅವ್ರ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಮಿಲೆಟ್ ಒಂದೇ ಕಾರಣ ಅಂತ ಹೇಳಂಗೂ ಇಲ್ಲ. ಬೇರೆ ಬೇರೆ ಹಲವಷ್ಟು ವಿಷಯಗಳಿದೆ. ಸೊ ಥೈರಾಯ್ಡ್ ಬಗ್ಗೆ ಬೇರೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಅದೆಲ್ಲ ಕವರ್ ಮಾಡ್ತೀನಿ. ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಹೇಳಬೇಕು ಅಂದರೆ, ನೀವು ಥೈರಾಯ್ಡ್ ಸಮಸ್ಯೆ ಇದ್ದರೆ ಈ ಮಿಲೆಟ್ಸ್ಗಳನ್ನ ಬಳಸ್ಬೋದು. ಆದರೆ 4 to 5 times a week ಮ್ಯಾಕ್ಸಿಮಮ್ ಆ ಥರ. ಯಾಕಂದರೆ ನಿಮ್ಮಲ್ಲಿ ಬಹಳಷ್ಟು ಜನ ವೆಜಿಟೇರಿಯನ್ ಇರ್ತೀರ. ನೀವು ಪ್ರೋಟೀನ್ ನಿಮಗೆ ಪೂರೈಕೆ ಮಾಡೋದೇ ಬಹಳ ಕಷ್ಟ ನ್ಯಾಚುರಲ್ ಡಯಟಲ್ಲಿ. ಸೊ ಹಾಗಿರುವಾಗ ನಾನು ಕಾಳು ತಿನ್ನಲ್ಲ, ಮಿಲೆಟ್ಸ್ ತಿನ್ನಲ್ಲ, ಹಾಲಿನ ಪ್ರಾಡಕ್ಟ್ ತಿನ್ನಲ್ಲ, ಈ ಥರ ಎಲ್ಲ ಹಾಕ್ಬಿಟ್ರೆ ಪ್ರೋಟೀನ್ಸ್ನ ನಿಮಗೆ ನಿಮ್ಮ ಬಾಡಿಗೆ ಒದಗಿಸೋದೇ ಕಷ್ಟ. ಆಸ್ ಎ ಕೋಚ್ ನಾವು ಕೆಲವೊಂದ್ಸಲ ಕಷ್ಟಪಡ್ತೀವಿ. ವೆಜಿಟೇರಿಯನ್ಗಳಿಗೆ ತುಂಬ ತಿನ್ನಲ್ಲ ಅಂತ ತುಂಬ ರಿಸರ್ವೇಷನ್ಸ್ ಇದ್ರೆ ಇವರಿಗೆ ಹೆಂಗೆ ನಾವು ಇವಾಗ ಬಾಡಿ ಬೇಕಾಗಿರೋಷ್ಟು ಪ್ರೋಟೀನ್ ಹೆಂಗೆ ಪೂರೈಸೋಣ ಆಹಾರದಿಂದ ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಆ ಥರ ಟೈಮ್ಗಳಲ್ಲಿ ಕೆಲವೊಬ್ರಿಗೆ ಸಪ್ಲಿಮೆಂಟ್ ಸಜೆಷನ್ ಬೇಕಾಗುತ್ತೆ, ಎಲ್ರಿಗೂ ಬೇಕಾಗೋದಿಲ್ಲ. ಈ ಥರ
ಒಂದು 100ರಲ್ಲಿ ಒಂದು 5 ಜನ ಇರ್ತಾರೆ ಈ ಥರ. ಎಲ್ಲ ಫುಡ್ಗೆ ಆ ಫುಡ್ ನಂಗೆ ಸೆಟ್ ಆಗಲ್ಲ, ಈ ಫುಡ್ ನಂಗೆ ಸೆಟ್ ಆಗಲ್ಲ, ಅದು ಡೈಜೆಸ್ಟ್ ಆಗಲ್ಲ, ಇದು ಡೈಜೆಸ್ಟ್ ಆಗಲ್ಲ ಅನ್ನೋ ಸಮಸ್ಯೆ ಇರೋರು, ಅಂಥವ್ರಿಗೆ ಸಪ್ಲಿಮೆಂಟೇಷನ್ ಅವಶ್ಯಕತೆ ಬರುತ್ತೆ. 90% ಜನರಿಗೆ ನ್ಯಾಚುರಲ್ ಡಯಟಲ್ಲೇ ವೆಯ್ಟ್ ಲಾಸ್ ಮಾಡಿಸ್ಬೋದು. ಮತ್ತು ಮಿಲೆಟ್ಸ್ ಗ್ಲೂಟೆನ್ ಫ್ರೀ ಆಗಿರೋದ್ರಿಂದ ನಿಮಗೆ ಗ್ಲೂಟೆನ್ ಸಮಸ್ಯೆ ಅಂದರೆ ಈ ಸಿಲಿಯಾಕ್ ಡಿಸೀಸು ಅಥವಾ ಕರುಳಿಗೆ ಸಂಬಂಧಪಟ್ಟಿದ್ದ ಹಲವಷ್ಟು ಕಾಯಿಲೆಗಳು ಬರುತ್ತೆ. ಗ್ಲೂಟೆನ್ ಆಹಾರ ತಿಂದೇ ಇರೋದು, IBS ಇದ್ರೆ, ಈ ಥರ ಸಮಸ್ಯೆಗಳೆಲ್ಲ ಇದ್ರೆ ಗ್ಲೂಟೆನ್ ಕೆಲವೊಬ್ರಿಗೆ ಸೆಟ್ ಆಗಲ್ಲ. ಅಂದ್ರೆ ಅದು ತಿಂದ ಕೂಡ ಅವ್ರಿಗೆ ಹಿಂಸೆ ಆಗ್ತಿರುತ್ತೆ. ಸಿಲಿಯಾಕ್ ಡಿಸೀಸು, IBD, ಕೊಲೈಟಿಸು ಇದೆಲ್ಲ ಇದ್ರೆ ಚಪಾತಿ, ಮೈದಾ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಮಿಲೆಟ್ಸ್ ಬಂದು ಗ್ಲೂಟೆನ್ ಫ್ರೀ, ಗ್ಲೂಟೆನ್ ಇರೋದಿಲ್ಲ ಮಿಲೆಟ್ಸ್ನಲ್ಲಿ. ಸೊ ಬೆಸ್ಟ್ ಆಪ್ಷನ್, ಆಲ್ಟರ್ನೇಟಿವ್ ಆಪ್ಷನ್ ಈ ಥರ ಸಮಸ್ಯೆ ಇರೋರಿಗೆ. ಮತ್ತೆ ಕ್ಯಾನ್ಸರ್ ಇರೋರಿಗೂ ಕೂಡ ಮಿಲೆಟ್ಸ್ ಬಂದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಡಾಕ್ಟರ್ ಖಾದರ್ ಸರ್ ಬಹಳ ಕಡೆ ಹೇಳಿದ್ದಾರೆ. ಅವರ ಕೇಸ್ ಸ್ಟಡಿ ಬಗ್ಗೆನೂ ಹೇಳಿದ್ದಾರೆ ಬಹಳಷ್ಟು ಜನರಿಗೆ. ಸೊ ಅಂದ್ರೆ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, DNA ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಫೆನಾಲಿಕ್ ಕಾಂಪೌಂಡ್ಸ್ ಅಂತ ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಅದೆಲ್ಲದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಮಕ್ಕಳಿಗೆ ನಾವು ರಾಗಿ ಸರಿ ಅಂತ ಕೊಡ್ತೀವಿ, ಯಾಕಂದ್ರೆ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ ಎಲ್ಲ ಇರೋದ್ರಿಂದ ಮಕ್ಕಳ ಗ್ರೋತ್ಗೆ ಬಹಳ ಹೆಲ್ಪ್ ಆಗುತ್ತೆ. ಈಗ ನವಣೆ, ಸಾಮೆ, ಅರಕ ಎಲ್ಲ ಸ್ವಲ್ಪ ಒಂದು ಅವ್ರದ್ದು ಡೈಜೆಷನ್ ಸಿಸ್ಟಮ್, ಇಷ್ಟೊಂದು ಜಾಸ್ತಿ ಫೈಬರ್ನ ಡೈಜೆಸ್ಟ್ ಮಾಡೋದಕ್ಕೆ ಡೈಜೆಷನ್ಗೆ ಕೆಪಾಸಿಟಿ ಬೇಕು. ಸೊ ಮಕ್ಕಳ ಡೈಜೆಷನ್ ಆಧಾರದ ಮೇಲೆ ಅವರಿಗೆ ಈಗ ನವಣೆ, ಸಾಮೆ, ಅರಕ ಇದೆಲ್ಲ ಒಂದು ವರ್ಷ 2 ವರ್ಷದ ನಂತರ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೋದು. ಬಟ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲ, ಯಾಕಂದ್ರೆ ತುಂಬ ಜಾಸ್ತಿ ಫೈಬರ್ ಕೊಟ್ಬಿಟ್ರೆ ಅವರಿಗೆ ಡೈಜೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದ್ರೆ ಅವರ ಡೈಜೆಷನ್ ಈಸ್ ಆಧಾರದ ಮೇಲೆ ಕೊಡೋದು ಬೆಟರ್. ಸ್ಪ್ರೌಟ್ ಸೆಡ್ ಮೊಳಕೆ ಬರ್ಸ್ಕೊಟ್ರೆ ಇನ್ನ ಬೆಟರ್. ಸೊ ಹೇಗೆ ಬಳಸೋದು? ಈಗ ನೀವು ನಾರ್ಮಲ್ ಆಗಿ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಾಕಿ ಫರ್ಮೆಂಟ್ ಮಾಡಿ ಇಡ್ಲಿ ದೋಸೆ ಮಾಡ್ತೀರಾ. ಅಕ್ಕಿ ಜಾಗದಲ್ಲಿ ಮಿಲೆಟ್ ಹಾಕಿ ಉದ್ದಿನ ಬೇಳೆ ಜೊತೆ ಫರ್ಮೆಂಟ್ ಮಾಡಿ ಈಸಿಯಾಗಿ ಇಡ್ಲಿ ದೋಸೆ ಮಾಡ್ಬೋದು. ನನ್ನ ಹೆಂಡತಿ ಚಾನಲ್ ಜಾನ್ವಿ ಕಿರಣ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಬಹಳಷ್ಟು ರೆಸಿಪಿಗಳಿದೆ, ನೀವು ಹೋಗಿ ನೋಡ್ಕೋಬಹುದು. ಮಿಲೆಟ್ಗಳನ್ನ ಹೇಗೆ ಅಡುಗೆ ಮಾಡ್ತಾಳೆ ಅನ್ನೋದನ್ನ ಎಲ್ಲಾ ರೀತಿ ರೆಸಿಪಿಗಳನ್ನ ಅವ್ರ ಚಾನಲ್ ಹಾಕಿದ್ದಾರೆ. ಏನ್ ಗೊತ್ತಾ, ನಾನು ಆಸ್ ಎ ಎಜುಕೇಟೆಡ್ ಒಬ್ಬ ಶಿಕ್ಷಕನಾಗಿ ನನಗೆ ಎಲ್ಲಾ ರೀತಿ ಇನ್ಫಾರ್ಮೇಶನ್ ಜನರಿಗೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಬಟ್ ಅದನ್ನ ಜನ ಬಳಸ್ಕೊಳ್ಳಲ್ಲ, ಅಥವಾ ದೊಡ್ಡ ದೊಡ್ಡ ವಿಡಿಯೋಗಳಿದ್ರೆ ಅವ್ರು ನೋಡಲ್ಲ. ಚಿಕ್ಕದಾಗಿ ಹೇಳು ಅಂತಾರೆ. ಚಿಕ್ಕದಾಗಿ ಹೇಳೋದಾಗಿದ್ರೆ ನನ್ನ ಹತ್ರ ಒಬ್ಬೊಬ್ಬರು 1 ವರ್ಷ 2 ವರ್ಷ, ಈಗ ನನ್ನ ಹತ್ರ 30-40 kg ಎಲ್ಲ ವೆಯ್ಟ್ ಲಾಸ್ ಮಾಡಿದ್ರೆ ಯಾರಾದ್ರು, ಅವ್ರು ನನ್ನ 1 ವರ್ಷದ ತನಕ ನನ್ನ ಹತ್ರ ಕೋಚಿಂಗ್ ತಗೊಳ್ತಿರ್ತಾರೆ. ಚಿಕ್ಕದಾಗಿ ಹೆಂಗೆ ಹೇಳಿ ನಿಮ್ಮನ್ನ, ಯಾರಿಗೂ 1 ವರ್ಷ ನಾನು ಕಷ್ಟಪಟ್ಟು ಎಲ್ಲ ಕೋಚ್ ಮಾಡಿ ಚಿಕ್ಕದಾಗಿ ಹೇಳಕ್ಕಾಗತ್ತಾ? ಸೊ ಕೋಡೋ ಮಿಲೆಟ್ ಏನಾದ್ರು ಉಪಯೋಗಿಸಿ ಯಾರಿಗಾದ್ರೂ ಏನಾದ್ರು ವಾಮಿಟ್ ಬರೋ ತರ ಅಥವಾ ನಾಶಿಯಾ ಈ ತರ ಏನಾದ್ರು ಆಗಿದ್ರೆ, ಅಂದ್ರೆ ಫ್ರೆಶ್ ಕೋಡೋ ಬಳಸಿದ್ರೆ ಏನು ಅಷ್ಟೊಂದು ತೊಂದರೆ ಆಗೋದಿಲ್ಲ. ಕೆಲವೊಂದು ಕೋಡೋದಲ್ಲಿ ಫಂಗಲ್ ಕಂಟ್ಯಾಮಿನೇಷನ್ ಕಂಡು ಬಂದಿದೆ. ಸೊ ಯಾರ್ಯಾರಿಗೆ ಎಷ್ಟು ಮಿಲೆಟ್ಸ್ ಕೊಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಅವಾಗಲೇ ನಾನು ನ್ಯೂಟ್ರಿಷನ್, ಎಷ್ಟೆಷ್ಟು ಫೈಬರ್, ಎಷ್ಟೆಷ್ಟು ಪ್ರೋಟೀನ್ ಇದೆ ಅಂತ ಕೊಟ್ಟಿದ್ದೆ. ಈ ಚಾರ್ಟ್ ನಲ್ಲಿ ಎಷ್ಟು ಫೈಬರ್ ಯಾವ್ಯಾವ ಏಜ್ ಅಲ್ಲಿ ಇರೋ ಮಕ್ಕಳಿಗೆ ಬೇಕಾಗುತ್ತೆ ಅಂತ ಇದೆ. ಸೊ ನೀವು ಒಂದು ವೇಳೆ ಮಿಲೆಟ್ಸ್ ಯಾರಿಗಾದ್ರೂ ಕೊಡ್ತಿದ್ರು ಕೂಡ ಅದನ್ನ ಮೀರಿ ತುಂಬಾ ಜಾಸ್ತಿ ಮಿಲೆಟ್ ತಿಂದ್ರು ಕೂಡ ಆ ಎಕ್ಸೆಸ್ ಫೈಬರ್ ಇಂದ ಕೂಡ ಕೆಲವೊಬ್ರಿಗೆ ತೊಂದರೆಗಳಾಗುತ್ತೆ. ತುಂಬಾ ಎಕ್ಸ್ಟ್ರೀಮ್ ತುಂಬಾ ಫೈಬರ್ ಅಂಶನೂ ತಗೋಬಾರ್ದು, ಲಿಮಿಟ್ ಇದೆ. ಸೊ ಯಾವ್ಯಾವ ಏಜ್ ನಲ್ಲಿ ಎಷ್ಟೆಷ್ಟು ಫೈಬರ್ ಅಂಶ ತಗೋಬೇಕು ಅಂತ ಇಲ್ಲೊಂದು ಲೀಸ್ಟ್ ಕೊಟ್ಟಿದ್ದೀನಿ. ಈ ಲೀಸ್ಟ್ ನ ರೆಫರ್ ಮಾಡಿ. ಜನರಲ್ ಆಗಿ ಒಂದು 20-40 ಗ್ರಾಮ್ ಅಷ್ಟು ಫೈಬರ್ ಅಂಶನ ಬೇರೆ ಬೇರೆ ವಯಸ್ಸಿನ ಆಧಾರದ ಮೇಲೆ ಇಷ್ಟಿಷ್ಟು ಫೈಬರ್ ಅಂತ ರೆಕಮೆಂಡೇಶನ್ ಇದೆ ICMR ಗೈಡೆನ್ಸ್ ನ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿದೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಏನಾದ್ರೂ ಬ್ಲೋಟಿಂಗ್ ಆಗ್ತಿದೆ, ಹೆವಿನೆಸ್ ಆಗ್ತಿದೆ ಅಂದ್ರೆ ಮತ್ತೆ ಮಿಲೆಟ್ ನ ಯಾವಾಗಲೇ ಕುಕ್ ಮಾಡಿದ್ರು ಒಂದು 5-6 ಅವರು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಅಡಿಗೆ ಮಾಡಿ. ಅವಾಗ ನಿಮಗೆ ಹೆವಿನೆಸ್, ಬ್ಲೋಟಿಂಗು ಈ ತರ ಸಮಸ್ಯೆಗಳಾಗಲ್ಲ. ಡೈಜೆಸ್ಟ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ, ಸ್ವಲ್ಪ ಈಸಿಯಾಗಿ ಕುಕ್ ಮಾಡಬಹುದು. ಹಾಗೆ ತಿನ್ನೋದಕ್ಕೂ ತಿಂದ್ಮೇಲೆ ಜೀರ್ಣ ಕೂಡ ಈಸಿಯಾಗಿ ಆಗುತ್ತೆ. ಊಟದ ಜೊತೆ ತರಕಾರಿನೂ ಅಷ್ಟೇ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ನೀವು ಬಿಸಿಬೇಳೆ ಬಾತು, ಕಿಚಡಿ ಈ ಥರ ಎಲ್ಲ ಮಾಡ್ತಿದ್ರೆ ಆದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡಿ ತಗೊಳ್ಳಿ, ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಡೈಜೆಸ್ಟ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಇನ್ನು ಹಾರ್ಮೋನ್ ಸಮಸ್ಯೆ PCOD, PCOS ಇರೋರಿಗೆಲ್ಲ ಫಾಕ್ಸ್ಟೆಲ್ ಮಿಲೆಟ್, ನವಣೆ, ಸಾಮೆ ಇದೆಲ್ಲ ಬಂದು ಬಹಳ ಒಳ್ಳೇದು. ಯಾವತ್ತು ಒಂದೇ ಒಂದು ಮಿಲೆಟ್ಗೆ ಸ್ಟಿಕ್ ಆಗಬೇಡಿ, ಸ್ವಲ್ಪ ರೊಟೇಷನ್ ಮಾಡ್ತಾ ಇರಿ. ಸೊ ಅವಾಗ ನಿಮಗೆ ಯಾವುದು ಸೆಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದೇ ಥರ ಮಿಲೆಟ್ಗಳನ್ನ ಬಹಳ ನಿರಂತರವಾಗಿ ಬಳಸೋದು ಅಷ್ಟು ಸೂಕ್ತ ಅಲ್ಲ. ಸೊ ರೊಟೇಷನ್ ಇಸ್ ಬೆಟರ್. ಜನರಲಿ ಅಮೆಝಾನಲ್ಲಿ ನಿಮಗೆ 5 ಪ್ಯಾಕ್ದು ಒಂದು ಸಿಗುತ್ತೆ, ಎಲ್ಲ ಮಿಲೆಟ್ದು ಅರ್ಧ kgದು. ಒಂದ್ಸಲ ಬಳಸಿ, ನಿಮಗೆ ಯಾವುದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಯಾವುದಾದ್ರಿಂದ ಸ್ವಲ್ಪ ತೊಂದರೆ ಅಂದರೆ ಕಷ್ಟ ಅನಿಸುತ್ತೆ ಡೈಜೆಸ್ಟ್ ಮಾಡೋದಕ್ಕೆ ಅಥವಾ ಕುಕ್ ಮಾಡೋದಕ್ಕೆ, ಇದನ್ನೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟು ಎಕ್ಸ್ಪರಿಮೆಂಟ್ ಪಟ್ಟು ಯಾವ್ದು ನಿಮ್ಗೆ ಈಸಿ ಅನಿಸುತ್ತೆ ಅದನ್ನ ಸ್ವಲ್ಪ ಜಾಸ್ತಿ ಬಳಸಿ, ಯಾವ್ದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದು ಸ್ವಲ್ಪ ಕಡಿಮೆ ಬಳಸಿ. ಆ ಥರ ಫಸ್ಟ್ ಟೆಸ್ಟ್ ಪ್ಯಾಕೆಟ್ ಥರ ಅರ್ಧ kgದು ಒಂದು 5 ಪ್ಯಾಕ್ ಅದು ಸಿಗುತ್ತೆ ನಿಮ್ಗೆ ಅಮೆಝಾನಲ್ಲಿ, ಅದನ್ನ ತರಿಸ್ಕೊಳ್ಳಿ, ಟೆಸ್ಟ್ ಮಾಡಿ, ಆನಂತರ ರೊಟೇಷನ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಎಲ್ಲದು ಮುಗಿದ್ಮೇಲೆ ನನಗೆ ಗೊತ್ತು ಕೆಲವೊಬ್ಬರು ಜನನ ಆ ಸ್ಲಿಮ್ ಪೌಡ್ರ್ ತಗೊಳ್ಳ ಅಂತ ಕೇಳ್ತೀರಾ. ಇದೆಲ್ಲ ಸ್ಕ್ಯಾಮು. ತುಂಬ ಜನ ಅನ್ಎಜುಕೇಟೆಡ್ಗಳೇ ಊಟ ಬಿಟ್ಟು ಈ ರೀತಿ ಯಾವುದೋ ಪೌಡ್ರ್ಗಳನ್ನ ತಗೊಳ್ತಿರ್ತಾರೆ. ನಿಮಗೆ ಊಟ ಬಿಟ್ಟು ಯಾವುದೋ 15 ಗ್ರಾಮು 20 ಗ್ರಾಮ್ ಇರೋ ಮಿಲೆಟ್ ಮಿಕ್ಸ್ನ ಕುಡಿದ್ರೆ
ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಅದು ವೆಯ್ಟ್ ಲಾಸ್ ಏನಾಗಿರ್ತೀರಾ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ 15 ಗ್ರಾಮ್ 20 ಗ್ರಾಮ್ ಮಿಲೆಟ್ ಮಿಕ್ಸಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ? ಒಂದು 2ರಿಂದ 3 ಗ್ರಾಮ್ ಪ್ರೋಟೀನ್ ಇರುತ್ತೆ. ಓಕೆ, ಅಷ್ಟು ಸಾಕಾ ನಿಮ್ಮ ದೇಹಕ್ಕೆ? ಇಲ್ಲ. ಯಾವಾಗಲೂ ನಾವು ಈಗ ಮಿಲೆಟ್ಗಳ ಜೊತೆ ಬೇಳೆ ತಿನ್ನಿ ಅಥವಾ ಬೇರೆ ಯಾವುದಾದ್ರೂ ಪ್ರೋಟೀನ್ನ ಸೇರಿಸ್ಕೊಳ್ಳಿ, ಲೈಕ್ ಪನ್ನೀರು, ತೋಫುನೋ, ಕಾಳುಗಳು ಈ ಥರ ಎಲ್ಲ ಸೇರಿಸ್ಕೊಳ್ಳಿ ಅಂತ ಏನಕ್ಕೆ ಹೇಳೋದಂದರೆ ಪ್ರೋಟೀನ್ ಅಂಶ ಸಿಗಲಿ ಅಂತ. ಈಗ ನಾನೇ ಮಿಲೆಟ್ಸ್ ತಿಂದರೆ ಒಂದು 100 ಗ್ರಾಮ್ ಅದರಲ್ಲಿ ತಿಂತೀನಿ, ಅದರಲ್ಲಿ ಒಂದು 10 ಗ್ರಾಮು ಜೊತೆಯಲ್ಲಿ ಏನಾದರೂ ಬೇರೆ ಗ್ರೇನ್ಸ್ ಏನಾದರೂ ಇರುತ್ತೆ, ಅದರಲ್ಲಿ ಒಂದು 10 ಗ್ರಾಮ್ ಆ ಥರ ಸಿಗುತ್ತೆ ಪ್ರೋಟೀನ್. ಒಂದು 20 ಗ್ರಾಮ್ ಸಿಗುತ್ತೆ. ಒಂದು ಊಟದಲ್ಲಿ ಮಿನಿಮಮ್ ಒಂದು 400-500 ಕ್ಯಾಲರಿ ತಿಂತೀವಿ ಅಂದ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಕೆಲವೊಬ್ಬರು ಪೂರ್ತಿ ದಿನ ಒಂದು 500 ಕ್ಯಾಲರಿ ಡಯಟ್ಗಳನ್ನ ನಿಮಗೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. 2 ಹೊತ್ತು 20-20 ಗ್ರಾಮ್ದು ಈ ಮಿಲೆಟ್ ಮಿಕ್ಸ್ಗಳನ್ನ ಕುಡೀರಿ, ಒಂದೊತ್ತು ಊಟ ಮಾಡಿ ಅನ್ನೋ ಥರ. ಇದು ಒಂದು ಪಕ್ಕಾ ಸ್ಕ್ಯಾಮು. ಇದನ್ನ ಸದ್ಯದಲ್ಲಿ ಇನ್ನೂ ಎಕ್ಸ್ಪೋಸ್ ಮಾಡ್ತೀನಿ ನಾನು. ಬಹಳ ತಪ್ಪು ಇದು ಮೆಥಡ್. ಇದರಿಂದ ನಿಮಗೆ ಇನಿಷಿಯಲಿ ಶುಗರ್ ಲೆವೆಲ್ ಇದ್ದರೆ ಇನಿಷಿಯಲಿ ರೆಸ್ಪಾನ್ಸ್ ಬರುತ್ತೆ. ಯಾಕಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಜಾಸ್ತಿ ದುಡ್ಡಿದ್ದು ಒಟ್ಟಿಗೆ ಏನಾದರೂ ಖರ್ಚು ಮಾಡಿಬಿಟ್ರೆ ಇನಿಷಿಯಲಿ ಸಡನ್ ರೆಸ್ಪಾನ್ಸ್ 1 ತಿಂಗಳಲ್ಲಿ ನಿಮಗೆ ಶುಗರ್ ಎಲ್ಲ ಕಡಿಮೆ ಆದಂಗೆ ಅನಿಸುತ್ತೆ. ಬಟ್ ನೀವು ಮಸಲ್ ಲಾಸ್ ಆಗುತ್ತಲ್ಲ, ನಿಮಗೆ ಮಾಂಸಖಂಡಗಳು ಕಡಿಮೆ ಆಗುತ್ತಲ್ಲ, ಅದ್ರ ಸೈಡ್ ಎಫೆಕ್ಟ್ ಏನಂದ್ರೆ 2-3 ತಿಂಗಳಲ್ಲಿ ನಿಮ್ಮ ಏನು ವೆಯ್ಟ್ ಲಾಸ್ ಆಗಿರುತ್ತೆ ಅದು ಮತ್ತೆ ಡಬಲ್ ಜಂಪ್ ಆಗುತ್ತೆ. ನಿಮಗೆ ಡಬಲ್ ಜಂಪ್ ಆಗಿರುತ್ತಲ್ಲ, ಆ ವೆಯ್ಟ್ನ ಕಡಿಮೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ವೀಕ್ ಆಗಿ ಹೋಗ್ತೀರಾ ನೀವು. ಮೂಳೆ ಎಲ್ಲ ವೀಕ್ ಅಂದರೆ ಕಡಿಮೆ ಅಂದರೆ ಬೇಸಿಕಲಿ ಯಾವುದೋ ಒಂದು ಒಳ್ಳೆಯ ಆಹಾರ ಅಂತ ಅದಕ್ಕೆ ಕಡಿಮೆ, ತೀರಾ ಕಡಿಮೆ ತಿಂದರೆ ಏನು ತಾನೇ ಪ್ರಯೋಜನ? ಇವರೆಲ್ಲ ನಿಮಗೆ ಇಂಟರ್ನೆಟಲ್ಲಿ ಏನು ಹೇಳ್ಕೊಡ್ತಿದ್ದಾರೆ? 15 ಗ್ರಾಮ್ ಕುಡಿ, 20 ಗ್ರಾಮ್ ಕುಡಿ. ನೀವೆಷ್ಟು ಕ್ವಾಂಟಿಟಿ ಅಂತ ನೋಡಬೇಕು, ಅಥವಾ ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇದೆ ಅಂತ ನೋಡಬೇಕು. ಇದೆಲ್ಲ ಏನು ಗೊತ್ತಿರೋದಿಲ್ಲ ಈ ಸಾಮಾನ್ಯ ಜನರಿಗೆ. ಯಾರಾದರೂ ಹೇಳ್ತಾರೆ ಇಂಟರ್ನೆಟ್ಟಲ್ಲಿ ಅದನ್ನ ಕುಡಿ ಇದನ್ನ ಕುಡಿ ಅಂದಿದ್ದ ತಕ್ಷಣ ಊಟ ಬಿಟ್ಟು ಕುಡಿಯೋಕೆ ಹೋಗ್ತಾರೆ, ವೀಕ್ ಆಗ್ತಾರೆ, ಹೆಲ್ತ್ ಹಾಳು ಮಾಡ್ಕೋತಾರೆ. ಆಮೇಲೆ ಯಾರೋ ಫ್ರಾಡ್ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆ? ಫಸ್ಟ್ ಆಫ್ ಆಲ್ ನೀವು ಗ್ರೀಡಿ ಆಗಿರೋದಕ್ಕೆ ಅಥವಾ ನಿಮಗೆ ಅತಿ ಆಸೆ ಇರೋದಕ್ಕೆ ಯಾರೋ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ಯಾರು ಯಾವುದೇ ಇನ್ಸ್ಟೆಂಟ್ ಮೆಥಡ್ ಇಲ್ಲ ಇಮಿಡಿಯೇಟ್ ರಿಸಲ್ಟ್ ಬರೋಂಥದ್ದಕ್ಕೆ. ಓಕೆ, ಎಲ್ಲ ಆ ರೀತಿ ನಿಯತ್ತಾಗಿ ಕೆಲಸ ಮಾಡೋರನ್ನ ಯಾರೂ ರೆಸ್ಪೆಕ್ಟ್ ಮಾಡಲ್ಲ ಬಿಡಿ. ಈಗ ಕಾದರ್ ಸರ್ ಅವ್ರು ಎಷ್ಟು ಎಜುಕೇಟ್ ಮಾಡ್ತಿದ್ದಾರೆ, ಫ್ರೀ ಇನ್ಫಾರ್ಮೇಷನ್ ಎಷ್ಟು ಸ್ಪ್ರೆಡ್ ಮಾಡಿದ್ದಾರೆ, ಎಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಆ ಥರ ಈಗ ನಂದು ಎಷ್ಟೊಂದು ಫ್ರೀ ಇನ್ಫಾರ್ಮೇಷನ್ ವೀಡಿಯೋಸ್ ಇದೆ, ಯಾರು ನೋಡ್ತಾರೆ? ನಾವು ಮಿಲೆಟ್ ವೀಡಿಯೋ ನನ್ನ ಹೆಂಡತಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾದಲ್ಲೆಲ್ಲ ಹಾಕಿದರೆ, ಈಗ ಮಿಲೆಟ್ ಇಡ್ಲಿ, ಕಿಚಡಿ, ಬಿಸಿಬೇಳೆಬಾತ್ ಈ ಥರ ಎಲ್ಲ ಹಾಕಿದರೆ ಓಡೋದೇ ಇಲ್ಲ. ಅದು ಅತಿ ಕಡಿಮೆ ಜನ ನೋಡ್ತಾರೆ ಅದನ್ನೇ. ಸೊ ಈಗ ಯಾರು ಎಜುಕೇಟ್ ಮಾಡಬೇಕು ಅಂತ ಇರೋರಿಗೂ ಕೂಡ ಉತ್ತೇಜನ ಸಿಗಲ್ಲ ಜನರಿಂದ. ಅಂದರೆ ಏನಾದರೂ ಹೆಲ್ತ್ ಬಗ್ಗೆ ಒಳ್ಳೇದು ಹೇಳಕ್ಕೆ ಹೋದರೆ, ಅದೇ ಯಾರಾದರೂ ಈ ಥರ ಊಟ ಬಿಟ್ಟು ಈ ಕುಡಿ ಅದು ಇದು ಕುಡಿ ಅದು ಕುಡಿ ಅಂತ ಹೇಳ್ತಾರಲ್ಲ, ಆ ನನ್ನ ಮಕ್ಕಳಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸು, ಮಿಲಿಯನ್ ಗಟ್ಟಲೆ ವ್ಯೂಸು ಸಿಗುತ್ತೆ. ಅರ್ಥ ಆಯ್ತಾ? ಅಂದರೆ ಅಡ್ಡದಾರಿ ತಪ್ಪಿಸೋರು ಇಲ್ಲಿ ಚೆನ್ನಾಗಿ ಬಾಳ್ತಿದ್ದಾರೆ. ನಿಯತ್ತಾಗಿ ಎಜುಕೇಟ್ ಮಾಡ್ತಿರೋರು ನಮ್ಮಂಥವ್ರು ಬಾಯಿ ಬಡ್ಕೋಬೇಕು. ಆ ಥರ ಈ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪಾಯಿಂಟ್ಸ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಪಾಯಿಂಟ್ ಈಸ್ ಮಿಲೆಟ್ಸ್ ಈಸ್ ಲೈಕ್, ಈಗ ಮಿಲೆಟ್ನ ವೆಯ್ಟ್ ಲಾಸ್ ಡಯಟ್ಗೆ ಒಂದೇ ಅಂತ ಅಲ್ಲ, ಜನರಲಿ ಮಿಲೆಟ್ಸ್ ಒಂದು ಫೈಬರ್ ಅಂಶ ಇರೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಸೊ ವೆಯ್ಟ್ ಲಾಸ್ ಡಯಟಲ್ಲಿ ಹೆಲ್ಪ್ ಆಗುತ್ತೆ, ಹಸಿವು ಕಂಟ್ರೋಲ್ ಮಾಡೋದಕ್ಕೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ. ಬಟ್ ವೆಯ್ಟ್ ಲಾಸ್ ಡಯಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಪ್ರೋಟೀನ್ ಇಂಟೇಕು ಮಿಲೆಟ್ಸಲ್ಲಿ ಎಷ್ಟು ಕವರ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಮಿಲೆಟ್ಸಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗಿಲ್ಲ ಅನ್ನೋದನ್ನ ಉಳಿದಿರೋ ಅಂಶದಲ್ಲಿ ಕವರ್ ಮಾಡಿ. ಓಕೆ, ಸೊ ಈಗ ನೀವು ಒಂದು ಊಟದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 75 ಗ್ರಾಮ 100 ಗ್ರಾಮ ತಿಂತಿದ್ದೀರಾ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದು 10-12 ಗ್ರಾಮ್ ಪ್ರೋಟೀನ್ ಸಿಕ್ತು ಅಂದ್ಕೊಳ್ಳಿ. ನಿಮ್ಮ ಬಾಡಿಗೆ ಬೇಕಾಗಿರೋದು ಒಂದು 60 ಗ್ರಾಮ್ ಪ್ರೋಟೀನ್ ಅಂದ್ಕೊಳ್ಳಿ. ಉಳಿದಿರೋದು ಹೆಂಗೆ ಕವರ್ ಮಾಡೋದು ಅಂತ ಬೇರೆ ಪ್ರೋಟೀನ್ ಆಹಾರಗಳನ್ನ ಸೇರಿಸ್ಕೋಬೇಕು ನೀವು ಪೂರ್ತಿ ದಿನದಲ್ಲಿ. ಓಕೆ, ಅದು ಬೇಸಿಕ್ ರೂಲು. ಅದನ್ನ ಮೇಂಟೈನ್ ಮಾಡಿದಾಗೆ ನಿಮಗೆ ಬೊಜ್ಜು ಮಾತ್ರ ಹೋಗುತ್ತೆ, ಮತ್ತು ನೀವು ವೀಕ್ ಆಗೋದಿಲ್ಲ. ಅಂದರೆ ನಿಧಾನವಾಗಿ ಫ್ಯಾಟ್, ನನ್ನ ಕ್ಲೈಂಟ್ಗಳ ರಿಸಲ್ಟ್ ಎಲ್ಲ ನೋಡಿದ್ದೀರಲ್ವ, ಅಂದರೆ ಬೊಜ್ಜು ಮಾತ್ರ ಹೋಗಿರುತ್ತೆ, ಫ್ಯಾಟ್ ಕಡಿಮೆ ಆಗಿರುತ್ತೆ, ಚೆನ್ನಾಗಿ ಕಾಣ್ತಿರ್ತಾರೆ ಆ ಥರ. ಅದ್ರ ಜೊತೆ ಎಕ್ಸಸೈಸು ಡಯಟು ಎಲ್ಲ ಮುಖ್ಯ. ಓಕೆ, ಸೊ ರೆಸಿಪಿಗಳೆಲ್ಲ ನಿಮಗೆ ಜಾನ್ವಿ ಕಿರಣ್ ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಬಿಕಾಸ್ ನಾನು ಅಷ್ಟೊಂದು ಕುಕಿಂಗ್ ಎಕ್ಸ್ಪರ್ಟ್ ಅಲ್ಲ. ಹೆಂಗೆ ಮಾಡೋದು ಎಲ್ಲದನ್ನು ಅವರೇ ಹೇಳಿದ್ದಾರೆ. ಓಕೆ, ಇನ್ಕ್ಲೂಡಿಂಗ್ ಬಿರಿಯಾನಿ, ಒಳ್ಳೊಳ್ಳೆ ರೆಸಿಪಿಗಳು ಕೂಡ ಮಿಲೆಟ್ಸ್ನ ಮಾಡ್ಕೋಬೋದು ನೀವು. ಬಟ್ ಇವಾಗ ಮಿಲೆಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ನಾನು ಎಲ್ರಿಗೂ ಕೊಡೋದು ಬರೀ ಮಿಲೆಟ್ನೇ ಕೊಟ್ಟು ಯಾರನ್ನ ನಾನು ಚೇಂಜ್ ಮಾಡಲ್ಲ. ನಾನು ಎಲ್ಲ ರೀತಿ ಫುಡ್ಗಳನ್ನೂ ಎಲ್ರಿಗೂ ಕೊಡ್ತೀನಿ. ರೈಸು, ರಾಗಿ, ಜೋಳ, ಕಾಳುಗಳು, ಬೇಳೆಗಳು, ಮಿಲೆಟ್ಸು, ಚಿಕನ್, ಫಿಶ್, ಎಗ್ಗು. ಯಾರ್ಯಾರಿಗೆ ಮಿಲ್ಕ್ ಪ್ರಾಡಕ್ಟ್, ಈಗ ಅವ್ರಿಗೆ ಏನೇನು ಬೇಕು ಕೇಳ್ಕೊತೀನಿ. ಅದರ ಆಧಾರದ ಮೇಲೆ ಒಂದು 90% ಫುಡ್ ಕೊಡ್ತೀನಿ. ಒಂದು 10% ಇದು ಬೇಡ ಅಂತ ತೆಗಿತೀನಿ. ಬಟ್ ಆದರೆ 90% ಅವರ ಆರೋಗ್ಯದ ಆಧಾರದ ಮೇಲೆ ಅವರಿಗೆ ಕೊಟ್ಟಿರ್ತೀನಿ. ನಾನಾಗಲಿ, ನನ್ನ ಹತ್ರ ಕೆಲಸ ಮಾಡೋ ನ್ಯೂಟ್ರಿಷನಿಸ್ಟ್ಗಳಾಗಲಿ, ಎಲ್ಲರೂ ಅಷ್ಟೇ. ಬಟ್ ಆದರೆ ಕೆಲವೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಆರ್ಥರೈಟಿಸ್ ಇದೆ ಅಥವಾ ಯಾವುದೋ ಆಟೋ ಇಮ್ಯೂನ್ ಕಂಡೀಷನ್ ಇದೆ, ಅವಾಗ ನಾನು ಆಟೋಮೆಟಿಕ್ಲಿ ಅವ್ರಿಗೆ ಹೇಳ್ತೀನಿ, ನೀನು ಗೋಧಿ ಬಿಡಬೇಕು, ಮಿಲ್ಕ್ ಬಿಡಬೇಕು ಟೆಂಪ್ರವರಿಯಾಗಿ, ಅಟ್ಲೀಸ್ಟ್ ನಿನಗೊಂದು ಈ ಸಮಸ್ಯೆಗಳು, ನೋವು ಎಲ್ಲ ಕಡಿಮೆ ಆಗೋ ತನಕ ಸ್ವಲ್ಪ ದಿನ ಬಿಡಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ಹೇಳೋದಿಲ್ಲ, ಅವರವರ ಆರೋಗ್ಯದ ಆಧಾರದ ಮೇಲೆ
ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ಗಳಿರುತ್ತೆ, ಅದನ್ನ ಫಾಲೋ ಮಾಡಕ್ಕೆ ಹೇಳ್ತೀವಿ. ಇಟ್ಸ್ ಕಸ್ಟಮೈಸ್ಡ್ ಬೇಸಿಕಲಿ. ಚಾನಲ್ ಇರೋ ಎಲ್ಲ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಮಿಲೆಟ್ಸ್ ಬಗ್ಗೆ ವಿವರಗಳು. ಬಹಳಷ್ಟು ವಿವರ ಹೇಳಿದ್ದೀನಿ. ಯಾವ್ಯಾವ ಆರೋಗ್ಯ ಸಮಸ್ಯೆಗೆ ಯಾವ್ಯಾವ ಮಿಲೆಟ್ ಬಳಸಬೇಕು, ಈ ರೀತಿ ವಿವರಗಳು ಡಾಕ್ಟರ್ ಖಾದರ್ ಸರ್ ಹೇಳಿದ್ದಾರೆ ಬಹಳಷ್ಟು ವಿಡಿಯೋಗಳಲ್ಲಿ. ಅವ್ರ ವಿಡಿಯೋಗಳನ್ನ ನೋಡಿ. ಯಾಕಂದ್ರೆ ನಾನು ಈ ಕಾಯಿಲೆಗೆ ಈ ಮಿಲೆಟ್ ಬಳಸಿ, ಈ ಕಾಯಿಲೆಗೆ ಈ ಮಿಲೆಟ್ ಬಳಸಿ ಅನ್ನೋದನ್ನ ಹೇಳೋದನ್ನ ಅಷ್ಟು ಸೂಕ್ತ ಅಲ್ಲ. ಬಿಕಾಸ್ ಇಟ್ಸ್ ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಬಹಳ ಕಡಿಮೆ ಇರುತ್ತೆ ಅದಕ್ಕೆ. ಸೊ ಅದು ಒಬ್ಬರು ಪರಿಣಿತರು, ಅಂದ್ರೆ ಈ ವಿಷಯನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿರುವಂಥವ್ರು ಡಾಕ್ಟರ್ ಖಾದರ್ ಸರ್. ಅವ್ರ ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ ಈ ಹೆಲ್ತ್ ಇಶ್ಯೂಸ್ಗೆ ಈ ಮಿಲೆಟ್ಸ್ ಇಷ್ಟಿಷ್ಟು ದಿನ ಬಳಸಿ, ಇಷ್ಟಿಷ್ಟು ಸಮಯದಲ್ಲಿ ಬಳಸಿ, ಒಂದು ವಾರದಲ್ಲಿ ಇಷ್ಟು ಸಲ, ಈ ಥರ ಅಲ್ಲ. ಟೋಟಲ್ ನ್ಯೂಟ್ರಿಷನ್ ಏನಿರುತ್ತೆ, ಫೈಬರ್ ಎಷ್ಟಿರುತ್ತೆ, ಪ್ರೋಟೀನ್ ಎಷ್ಟಿರುತ್ತೆ, ಆ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ನಾವು ಕೋಚ್ ಮಾಡೋದು. ಓಕೆ, ನೀವು ರಿಸಲ್ಟ್ಗಳು ನೋಡಿದ್ದೀರಾ. ಬಟ್ ಅವ್ರ ಮೆಥಡ್ಗಳು ಬೇರೆ ಇರುತ್ತೆ. ಅಂದರೆ ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ. ಬಟ್ ಐ ಆಮ್ ನಾಟ್ ಫಾಲೋಯಿಂಗ್ ಎವ್ರಿಥಿಂಗ್ ಹಿ ಸೇಸ್. ಓಕೆ, ಬಿಕಾಸ್ ನಾವು ಮಾಡೋ ಮೆಥಡ್ ಸ್ವಲ್ಪ ಬೇರೆನೆ. ಓಕೆ, ಬಿಕಾಸ್ ಅವರು ಗೋಧಿನ ತಿನ್ನಲೇಬೇಡಿ ಅಂತ ಹೇಳ್ತಾರೆ, ನಮ್ಮ ಜನ ಗೋಧಿ ಬೇಕೇ ಬೇಕು ಅಂತಾರೆ. ಹಾಲು ಪ್ರಾಡಕ್ಟ್ನ ತಗೊಳ್ಳೇಬೇಡಿ ಅಂತ ಹೇಳ್ತಾರೆ. ಆ ಥರ ಅವರು ಹೇಳ್ತಿರೋದು ಒಂದು ಸಮೂಹದ ಜನರಿಗೆ ಸೂಟಬಲ್. ನಾವು ಎಲ್ಲರನ್ನೂ ಕೋಚ್ ಮಾಡೋದ್ರಿಂದ ನಾವು ಸ್ಟ್ರಿಕ್ಟು ಒಂದೇ ಒಂದು ರೂಲ್ಸ್ ಹಾಕ್ಕೊಂಡು ನೀನು ಇದೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೇನು ಬೇಕು ಅಂತ ಕೇಳಿ ಅದನ್ನ ಕೊಡಬೇಕು. ಅದು ನನ್ನ ಕೆಲಸ. ಸೊ ಇದು ಮಿಲೆಟ್ ಬಗ್ಗೆ ನಿಮಗೇನು ಅನಿಸ್ತು, ನಿಮ್ಮ ಒಪಿನಿಯನ್ ಏನಿದೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.